ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಫ್ರ್ಯಾಕ್ಷನ್ಸ್ದು ಕ್ಯಾಲ್ಕುಲೇಷನ್ಸ್ ಹೇಳ್ತಿದ್ದೇನೆ. ಫ್ರ್ಯಾಕ್ಷನ್ಸ್ನ ಆ್ಯಡ್ ಹೇಗೆ ಮಾಡೋದು, ಸಬ್ಟ್ರಾಕ್ಟ್ ಹೇಗೆ ಮಾಡೋದು, ಮಲ್ಟಿಪ್ಲೈ ಹೇಗೆ ಮಾಡೋದು, ಡಿವೈಡ್ ಹೇಗೆ ಮಾಡೋದು, ಕೆಲವೊಂದಿಷ್ಟು ರೂಲ್ಸ್ ಇದ್ದಾವೆ. ಆ ರೂಲ್ಸ್ನ ಹೇಳ್ತೀನಿ ನಿಮಗೆ. ಕೇಳ್ತೀರಾ ಚಿಲ್ಡ್ರನ್ಸ್? ರೆಡಿ ಇದ್ದೀರಾ? ಓಕೆ. ನಿನ್ನೆ ನಾನು ಹೇಳಿರೋ ಪ್ರತಿಯೊಂದು ಕ್ಲಾಸ್ನ ಕೇಳಿದ್ದೀರಾ ಚೆನ್ನಾಗಿ? ಫಸ್ಟಿಂದ ಯಾವ್ಯಾವ ಕ್ಲಾಸ್ ಹೇಳಿದ್ದೇನೆ ಎಲ್ಲವೂ ಕೇಳಿದ್ದೀರಾ ನೀವು? ಅವು ಕೇಳಿದ್ರೆ ನಿಮಗೆ ಇವತ್ತಿನ ಕ್ಲಾಸ್ ಈಸಿ ಆಗ್ತದೆ. ಕೇಳಿದ್ದೀರಾ? ಓಕೆ. ಸೊ ನೀವೇನು ಮಾಡಬೇಕಂದ್ರೆ ನನ್ನ ಕ್ಲಾಸ್ ಕೇಳಬೇಕು. ಮೊದಲು ನೀವು ಯಾವ ಥರ ಸ್ಟಡಿ ಮಾಡಬೇಕಂದ್ರೆ ಚಿಲ್ಡ್ರನ್ಸ್, ಈಗ ಫಸ್ಟು ನಾನು ಹೇಳಿರೋ ಕ್ಲಾಸ್ನ ಕೇಳಬೇಕು. ಕ್ಲಾಸ್ ಕೇಳಿದಾದ್ಮೇಲೆ ಏನು ಮಾಡಬೇಕಂದ್ರೆ, ನೀವು ಏನು ಕ್ಲಾಸ್ ಕೇಳಿರ್ತೀರಲ್ಲ, ಕ್ಲಾಸ್ ಕೇಳಿದ್ದು ನಿಮ್ಮ ಮೈಂಡಲ್ಲಿ ಇರ್ತದೆ. ಅದನ್ನು ನೀವು ಏನು ಮಾಡಬೇಕಂದ್ರೆ ಒಂದು ಪೇಜಲ್ಲಿ ಬರಿಬೇಕು. ಏನೇನು ಕೇಳಿರಿ, ನಿಮ್ಗೆ ಏನೇನು ನೆನಪಿದೆ ಅದನ್ನೆಲ್ಲನೂ ಒಂದು ಪೇಜಲ್ಲಿ ನೀವು ಬರಿಬೇಕು. ಬರ್ದಾದ್ಮೇಲೆ ಏನು ಮಾಡಬೇಕಂದ್ರೆ, ಯಾವುದು ನಿಮಗೆ ಕರೆಕ್ಟಾಗಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಲ್ಲ, ಸೊ ಮತ್ತೆ ನನ್ನ ಕ್ಲಾಸ್ನ ಕೇಳಬೇಕು. ಮತ್ತು ನೀವು ಮೈಂಡಲ್ಲಿ ಏನು ನೆನಪಿಟ್ಕೊಂಡಿರ್ತೀರ ಅದು ಪೇಜಲ್ಲಿ ಒಂದು ರಫ್ಲಿ ರೈಟ್ ಮಾಡಬೇಕು, ರಫ್ ಆಗಿ ಬರಿಬೇಕು. ಬರ್ದಾದ್ಮೇಲೆ ನೀವೇನು ಮಾಡಬೇಕು, ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಪ್ರಾಬ್ಲಮ್ಸ್ ಬುಕ್ಕಲ್ಲಿ ಇರ್ತದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಾಬ್ಲಮ್ಸ್ ಇರ್ತದೆ. ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಮತ್ತು ಕೆಲವೊಂದಿಷ್ಟು ಗೂಗಲ್ಸಲ್ಲಿನೂ ಸರ್ಚ್ ಮಾಡಬೇಕು. ಪ್ರಾಬ್ಲಮ್ಸ್ಗಳನ್ನು ಮಾಡ್ತೀರಾ? ಓಕೆ. ಡೈಲಿ 5 ಪ್ರಾಬ್ಲಮ್ಸ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಕ್ವಶನ್ಸ್ನ ತೆಗೆದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಮತ್ತು ಡೈಲಿ NCERT ಬುಕ್ ಕೊಟ್ಟಿರತ್ತೆ ಅಲ್ಲ, ಆ NCERT ಬುಕ್ನ ನೀವು ರೀಡ್ ಮಾಡಬೇಕು. ಕ್ಲಾಸ್ ಕೇಳಿದ್ದಾದ್ಮೇಲೆ NCERT ಬುಕ್ನ ರೀಡ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳೋದೇ ಮುಂದೆ ಹೋಗಬಾರ್ದು. ಸೊ ಈ ಥರ ಸ್ಟಡಿ ಮಾಡ್ತೀರಾ? ಓಕೆ. ಹಾಂ, ಬನ್ನಿ ಇವತ್ತಿನ ಕ್ಲಾಸಲ್ಲಿ ಏನು ನೋಡೋಣ ಅಂದರೆ, ಇವತ್ತಿನ ಕ್ಲಾಸಲ್ಲಿ ಹೌ ಟು ಆ್ಯಡ್ ಫ್ರ್ಯಾಕ್ಷನ್ಸ್. ಏನು? ಹೌ ಟು ಆ್ಯಡ್ ಫ್ರ್ಯಾಕ್ಷನ್ಸ್. ಓಕೆ. ಫ್ರ್ಯಾಕ್ಷನ್ಸ್ನ ಹೇಗೆ ಆ್ಯಡ್ ಮಾಡಬೇಕು? ಫಸ್ಟು ನಿಮಗೆ ಆ್ಯಡ್ ಮಾಡೋದಕ್ಕೆ ನಾನು ಒಂದು ಜನರಲ್ ಫಾರ್ಮ್ನ ಹೇಳ್ತಿದ್ದೇನೆ. ಯಾವುದು? ನೀವು ಯಾವ ಥರ ಆ್ಯಡ್ ಮಾಡಬೇಕಂದ್ರೆ, ಫ್ರ್ಯಾಕ್ಷನ್ಸ್ ಹೇಗೆ ಬರೀತಾರೆ ಮೊದಲು ಹೇಳಿ. ನಾನು ಹೇಳಿದ್ದೆ ನಿಮಗೆ A/B ಫಾರ್ಮಲ್ಲಿ ಬರೀತಾರೆ. ಮತ್ತು ಇಲ್ಲಿ ನಾವು ಆ್ಯಡ್ ಮಾಡಬೇಕಾದ್ರೆ ನಮಗೆ ಇಲ್ಲಿ 2 ಫ್ರ್ಯಾಕ್ಷನ್ಸ್ ಬೇಕು. ಸೊ ಇಲ್ಲಿ ಆ್ಯಡ್ ಸಿಂಬಲ್ ಆಯಿತು. ಇನ್ನೊಂದು ಫ್ರ್ಯಾಕ್ಷನ್ ತಗೋಬೇಕು, ಅದನ್ನು ನಾವು C/D ಅಂತ ತಗೊಳ್ಳೋಣ. ಇಲ್ಲಿ ABCD ಇವೆಲ್ಲ ಏನು? ವೇರ್ ABC and D are ಹೋಲ್ ನಂಬರ್ಸ್. ಇಲ್ಲಿ ಹೋಲ್ ನಂಬರ್ಸ್ನೇ ತಗೋಬೇಕು. ಹೋಲ್ ನಂಬರ್ಸ್ ಆದರೂ ತಗೊಳ್ಳಿ, ನ್ಯಾಚುರಲ್ ನಂಬರ್ಸ್ ಆದರೂ ತಗೊಳ್ಳಿ, ಬಟ್ ನೆಗೆಟಿವ್ ನಂಬರ್ಸ್ನ ತಗೋಬಾರ್ದು. 0ನೂ ತಗೋಬಾರ್ದು, ಕೆಳಗಡೆ ನೆಗೆಟಿವ್ ನಂಬರ್ಸ್ನ ತಗೋಬಾರ್ದು. ಕೆಳಗಡೆ 0 ತಗೊಂಡ್ರೆ ಅದು ಡಿಫೈನ್ ಆಗೋದಿಲ್ಲ. ಹಾಂ, ಈ ಥರ ಸ್ಟ್ಯಾಂಡರ್ಡ್ ಫಾರ್ಮ್. ಇಲ್ಲೊಂದು ಫ್ರ್ಯಾಕ್ಷನ್, ಇದನ್ನು ನೀವು ಆ್ಯಡ್ ಮಾಡೋದು ಹೇಗೆ ಅಂದರೆ, 2 ಮೆಥಡ್ಸ್ ಇವೆ. ಫಸ್ಟ್ ಮೆಥಡ್ ಏನು? ಮೆಥಡ್ ಫಸ್ಟ್ ಅಂತ ಹೇಳ್ತೇನೆ. ಏನು? ಮೆಥಡ್ ಫಸ್ಟ್ ಯಾವುದಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಏನು? ಕ್ರಾಸ್ ಮಲ್ಟಿಪ್ಲಿಕೇಶನ್. ಇಲ್ಲಿ ಏನು ಮಾಡಬೇಕಂದ್ರೆ, ನೀವು ಇವೆರಡು ಫ್ರ್ಯಾಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ ಕೊಟ್ಟಿರೋ ನಂಬರ್ ಈ ನಂಬರಿಗೆ ನೀವು ಮಲ್ಟಿಪ್ಲೈ ಮಾಡಬೇಕು. ಮತ್ತು ಈ ನಂಬರ್ಗೆ ನೀವು ಮಲ್ಟಿಪ್ಲೈ ಮಾಡಬೇಕು.
ಅವು ಎರಡು ಮಲ್ಟಿಪ್ಲೈ ಮಾಡಿದ್ದನ್ನ ನೀವೇನ್ ಮಾಡ್ಬೇಕಂದ್ರೆ ನ್ಯೂಮರೇಟರ್ ಪ್ಲೇಸ್ ಅಲ್ಲಿ ಬರಿಬೇಕು. ಇದು ಮಲ್ಟಿಪ್ಲೈ ಮಾಡೋಣ, ಏನಾಗ್ತದೆ ತಗೊಳ್ಳಿ, ಇಲ್ಲಿ ಏನು ಎ ಮತ್ತೆ ಬಿ ಮತ್ತೆ ಸಿ ಅಪಾನ್ ಡಿ ಅಂತ ಈ ತರ ಫಾರ್ಮೆಟ್ ಬಂದಿದೆ. ಫ್ರಾಕ್ಷನ್ಸ್ ಅಲ್ಲಿ ಇಲ್ಲಿ ನಂಬರ್ಸ್ ಬರ್ತವೆ ನಿಮ್ಗೆ. ಈ ತರ ಬಂದಿದ್ದನ್ನ ಹೇಗೆ ಮಾಡೋದಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಇಲ್ಲೇನ್ ಕೊಟ್ಟಿರ್ತಾರೆ ಅಲ್ವಾ, ಅದನ್ನ ನೀವು ಇಲ್ಲಿ ಕೊಟ್ಟಿದ್ದನ್ನ ಮತ್ತೆ ಇಲ್ಲಿ ಕೊಟ್ಟಿದ್ದನ್ನ ನೀವು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡೋಣ, ಏನ್ ಸಿಗ್ತದೆ ಇಲ್ಲಿ ಎ ಇಂಟು ಡಿ, ಎ ಮತ್ತೆ ಡಿ ಅಂತ ಆಗ್ತದೆ. ಎ ಡಿ ಬರೆದ್ರೆ ಇಲ್ಲಿ ಏನು ಇಲ್ಲ ಅಂದ್ರೂ ಮಲ್ಟಿಪ್ಲೈ ಮಾಡಿದಂಗೆ ಅರ್ಥ. ಇಲ್ಲಿ ಡಾಟ್ ಕೊಟ್ರೂ ಮಲ್ಟಿಪ್ಲೈಗೆ ಯಾವ್ಯಾವ ತರ ರಿಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ, ಒಂದು ಈ ಸಿಂಬಾಲ್ ಇಂದ ಮಲ್ಟಿಪ್ಲೈ ಹೇಳ್ತಾರೆ, ಅದಾದ್ಮೇಲೆ ಡಾಟ್ ಅಂತ ರಿಪ್ರೆಸೆಂಟ್ ಮಾಡ್ತಾರೆ. ಎರಡು ನಂಬರ್ ತಗೊಂಡು ಈ ತರ ಒಂದ್ ನಂಬರ್ ತಗೊಳ್ಳಿ, ಈ ತರ ಒಂದ್ ನಂಬರ್ ತಗೊಂಡು ಇಲ್ಲಿ ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಡಾಟ್ ಕೊಟ್ರೆ ಅದು ಮಲ್ಟಿಪ್ಲೈ ಅಂತ ಅರ್ಥ. ಸ್ವಲ್ಪ ಕೆಳಗಡೆ ಇಲ್ಲಿ ಡಾಟ್ ಕೊಟ್ರೆ ಅದು ಡೆಸಿಮಲ್ ಪಾಯಿಂಟ್ ಅಂತ ಆಗ್ತದೆ. ಇಲ್ಲಿ ಡಾಟ್ ಬರೋಣ, ಅದು ನೀವು ಡೆಸಿಮಲ್ ಅಲ್ಲಿ ಇದೆ ಅಂತ ಅನ್ಕೋಬಾರ್ದು. ಮಿಡಲ್ ಅಲ್ಲಿ ಡಾಟ್ ಕೊಡ್ತಾರೆ, ಎರಡು ನಂಬರ್ ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಡಾಟ್ ಕೊಟ್ರೆ ಅದು ಮಲ್ಟಿಪ್ಲೈ ಆಗ್ತದೆ. ಇಲ್ಲಿ ಎ ಡಾಟ್ ಬಿ ಅಂತ ಆಗ್ತದೆ, ಅಂದ್ರೆ ಎ ಡಿ ಇಲ್ಲಿ ಎ ಡಿ ಅಂದ್ರೆ ಮಲ್ಟಿಪ್ಲೈ ಅಂತ ಅರ್ಥ. ಅದು ಎ ಮತ್ತೆ ಡಿ ನ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ಇಲ್ಲಿ ಪ್ಲಸ್ ಸೈನ್ ಇದೆ, ಪ್ಲಸ್ ಸೈನ್ ಇಡಬೇಕು. ನೆಕ್ಸ್ಟ್ ಏನ್ ಹೇಳಿದೆ, ಇದನ್ನ ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಸಿ ಮತ್ತೆ ಡಿ ಮಲ್ಟಿಪ್ಲೈ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಬಿ ಡಿ ಈ ತರ ಸ್ಟ್ಯಾಂಡರ್ಡ್ ಫಾರ್ಮ್. ಇದು ಫಸ್ಟ್ ಮೆಥಡ್ ಈ ತರ ಮಾಡ್ತಾರೆ ಸಾಲ್ವ್. ಇದು ನೀವು 6th ಅಲ್ಲಿ ನೋಡಿರ್ತೀರಾ, 6th ಅಲ್ಲಿ ಈ ತರ ನೋಡಿರ್ತೀರಾ. 7th ಅಲ್ಲಿ ಒಂದ್ ಸ್ವಲ್ಪ ಬರೋಣ, ಬೇರೆ ಮೆಥಡ್ ಯೂಸ್ ಮಾಡಿರ್ತೀರಾ, LCM. ಯಾಕಂದ್ರೆ ಅಲ್ಲಿ ಸ್ವಲ್ಪ ಲಾರ್ಜ್ ಕ್ಯಾಲ್ಕುಲೇಷನ್ಸ್ ಬರೋಣ, ನೀವು ಏನ್ ಮಾಡ್ತೀರಿ ಅಲ್ಲಿ ಈಸಿ ಆಗ್ಲಂತ LCM ನ ಮಾಡೋದು ನೀವು ನೋಡ್ತೀರಿ ಅಲ್ಲಿ. ಇದು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕಂದ್ರೆ ಹೌ ಟು ಆಡ್ ಫ್ರಾಕ್ಷನ್ಸ್. ಎರಡು ಫ್ರಾಕ್ಷನ್ಸ್ ಕೊಟ್ಟಿರ್ತಾರೆ, ಅದನ್ನ ಆಡ್ ಹೇಗೆ ಮಾಡೋದಂದ್ರೆ ಈ ತರ. ಇದು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಜನರಲ್ ಆಗಿ ಬರ್ತೀನಿ ನಾನು, ಇಲ್ಲಿ ಜನರಲ್ಲೇ ಬರ್ತೀನಿ. ಎ ಬಿ ಸಿ ಡಿ ಇವೆಲ್ಲ ನಂಬರ್ಸ್, ಹೋಲ್ ನಂಬರ್ಸ್ ಆದ್ರೂ ತಗೋರಿ, ನ್ಯಾಚುರಲ್ ನಂಬರ್ಸ್ ಆದ್ರೂ ತಗೋರಿ, ಬಟ್ ಇಲ್ಲಿ ಯಾವಾಗ್ಲೂ ಪಾಸಿಟಿವ್ ಆಗಿನೇ ಇರಬೇಕು. 0ನೂ ಬರ್ತದೆ, ಬಟ್ ಡಿನಾಮಿನೇಟರ್ ಅಲ್ಲಿ 0 ತಗೋಬೇಡಿ. ಫಸ್ಟ್ ಮೆಥಡ್ ಏನು, ಕ್ರಾಸ್ ಮಲ್ಟಿಪ್ಲಿಕೇಶನ್. ಇದರಲ್ಲಿ ನೀವು ಈ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು, ಈ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. ಅದು ನ್ಯೂಮರೇಟರ್ ಪ್ಲೇಸ್ ಅಲ್ಲಿ ಇಡಬೇಕು. ಇದು ಮಲ್ಟಿಪ್ಲೈ ಮಾಡಿ ಇಲ್ಲಿ ಇಡಬೇಕು ಫಸ್ಟ್ ಪ್ಲೇಸ್ ಅಲ್ಲಿ. ಅದಾದ್ಮೇಲೆ ಇಲ್ಲಿ ಸೈನ್ ಏನಿದೆ ಅದು ಇಲ್ಲಿ ಇಡಬೇಕು. ಅದಾದ್ಮೇಲೆ ಇದು ಮಲ್ಟಿಪ್ಲೈ ಮಾಡಿ ಇಲ್ಲಿ ಇಡಬೇಕು. ಇದು ನ್ಯೂಮರೇಟರ್ ಪ್ಲೇಸ್ ಅಲ್ಲಿ. ಇದು ಪೂರ್ತಿ ಹೋಲ್ ಟರ್ಮ್ ಏನಾಯ್ತು, ನ್ಯೂಮರೇಟರ್ ಪ್ಲೇಸ್ ಅಲ್ಲಿ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಕೆಳಗೆ ಇರೋದನ್ನ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ ಅಲ್ಲಿ ಇಡಬೇಕು. ಇದು ಫಸ್ಟ್ ಮೆಥಡ್. ಮಲ್ಟಿಪ್ಲೈನ ರೀಪ್ರೆಸೆಂಟ್ ಮಾಡೋದಿಕ್ಕೆ ತರ ರೀಪ್ರೆಸೆಂಟ್ ಮಾಡ್ತಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಒಂದು ಈ ತರಾನು ರೀಪ್ರೆಸೆಂಟ್ ಮಾಡ್ತಾರೆ, ಒಂದು ಡಾಟ್ ತಗೊಂಡು ರೀಪ್ರೆಸೆಂಟ್ ಮಾಡ್ತಾರೆ, ಇನ್ನೊಂದು ಹೀಗೆ ಬ್ರಾಕೆಟ್ಸ್ ಗಳು ಹಾಕ್ತಾರೆ. ಇವೆಲ್ಲ ಬ್ರಾಕೆಟ್ಸ್ ನ ಎಲ್ಲೇ ಮ್ಯಾಥಮೆಟಿಕ್ಸ್ ಅಲ್ಲಿ ಹೀಗೆ ಬ್ರಾಕೆಟ್ಸ್ ತಗೊಂಡ್ರೆ ಇವೆಲ್ಲದು ಕ್ಯಾಲ್ಕುಲೇಷನ್ ಮಾಡುವಾಗ ಹೀಗೆ ಬ್ರಾಕೆಟ್ಸ್ ಹಾಕಿ, ಈಗ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಹೀಗೆ ಒಂದು ನಂಬರ್ ಕೊಟ್ರು, ಒಳಗಡೆ ಇಲ್ಲಿ 3 - 2 ಇದು ಒಳಗಡೆ ಈ ತರ ಹಾಕಿರ್ತಾರೆ ಅನ್ಕೊಳ್ಳಿ. ಅಂದ್ರೆ ಇಲ್ಲಿ ಎಲ್ಲ ಬ್ರಾಕೆಟ್ಸ್ ಬಂದು 3 ಬ್ರಾಕೆಟ್ಸ್ ಇಲ್ಲಿ ಇನ್ವಾಲ್ವ್ ಆಯ್ತು. ಈ ತರ ಕ್ಯಾಲ್ಕುಲೇಷನ್ಸ್ ಕೊಟ್ಟು ನಿಮ್ಗೆ ಸಾಲ್ವ್ ಮಾಡೋದಿಕ್ಕೆ ಕೇಳ್ತಾರೆ. ಆಗ ಏನ್ ಮಾಡ್ಬೇಕಂದ್ರೆ ಇದು ಹೊರಗಡೆ ಇರೋದನ್ನ ಫಸ್ಟ್ ನೀವು ಒಂದು ರೂಲ್ ಇದೆ, ಆ ರೂಲ್ ಪ್ರಕಾರ ನೀವು ಏನ್ ಮಾಡ್ತೀರಿ, ಇದನ್ನ ಸಾಲ್ವ್ ಮಾಡ್ತೀರಿ.
ಆದ್ರೆ ಇಲ್ಲಿ ಬ್ರಾಕೆಟ್ಸ್ ಏನಾಗಿದೆ, ಇಲ್ಲಿ ಬ್ರಾಕೆಟ್ಸ್ ಅಂದ್ರೆ ಅರ್ಥ ಇಲ್ಲಿ ಮಲ್ಟಿಪ್ಲೈ ಅಂತ ತೋರಿಸ್ತದೆ. ಈ ಬ್ರಾಕೆಟ್ ಈ ಬ್ರಾಕೆಟ್ ಅಲ್ಲಿರೋ ನಂಬರ್ ಈ ನಂಬರ್ ಜೊತೆ ಮಲ್ಟಿಪ್ಲೈ ಆಗಿದೆ. ನೆಕ್ಸ್ಟ್ ಏನಾಗಿದೆ, ಇಲ್ಲಿ ಬ್ರಾಕೆಟ್ ಅಲ್ಲಿರೋ ನಂಬರ್ ಇಲ್ಲಿ ಮೈನಸ್ ಅನ್ನೋ ಸೈನ್ ಜೊತೆ ಮಲ್ಟಿಪ್ಲೈ ಆಗಿದೆ. ಸೊ ಇಲ್ಲಿ ಬ್ರಾಕೆಟ್ ಹಾಕಿದ್ರೆ ಏನ್ ಅರ್ಥ ಕೊಡ್ತದೆ, ಮಲ್ಟಿಪ್ಲೈ ಅಂತ ಅರ್ಥ ಕೊಡ್ತದೆ. ಇದು ನೋಟ್ ಮಾಡ್ಕೊಂಡ್ರ ಓಕೆ. ನೆಕ್ಸ್ಟ್ ಏನಂದ್ರೆ, ಫಸ್ಟ್ ಈ ಮೆಥಡ್ ಮೇಲೆ ಪ್ರಾಬ್ಲಮ್ಸ್ ನ ಮಾಡೋಣ. ಸೆಕೆಂಡ್ ಮೆಥಡ್ ನೀವು LCM ಮಾಡ್ತೀರಿ. ಇದ್ರಲ್ಲಿ LCM ಮಾಡೋದು ಹೇಗೆ ಅಂತ ಹೇಳ್ತೀನಿ. ಫಸ್ಟ್ ಇದ್ರ ಮೇಲೆ ಪ್ರಾಬ್ಲಮ್ಸ್ ನ ನೋಡೋಣ. ಓಕೆ, ಇಲ್ಲಿ ಫಸ್ಟ್ ನಮ್ಗೆ ಹೇಳಿ ಇವು ಯಾವ್ಯಾವ ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಇದಾವಂತ ಹೇಳಿ ನಂಗೆ. ಫಸ್ಟ್ ಯಾವ ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಅಂತ ಹೇಳ್ಬೇಕು. ಅಲ್ಲಿ ನೀವು ಐಡೆಂಟಿಫೈ ಮಾಡಬೇಕು. ಫಸ್ಟಿಗೆ ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ನಿಮ್ಗೆ ಐಡೆಂಟಿಫೈ ಮಾಡೋದಿಕ್ಕೆ ಬಂದ್ರೆ ನೀವು ಫಸ್ಟ್ ಟೈಪ್ಸ್ ನ ಯಾವ ತರ ಟೈಪ್ಸ್ ನ ನೀವು ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತದೆ. ಫಸ್ಟ್ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಫ್ರಾಕ್ಷನ್ ಯಾವ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ಬೇಕು. ಯಾವ ತರ ಟೈಪ್ ಆಗ್ತದೆ ಹೇಳಿ. ಇಲ್ಲಿ ನ್ಯೂಮರೇಟರ್ ಚಿಕ್ಕದಿದೆ ಡಿನಾಮಿನೇಟರ್ ಕಿಂತಲೂ, ಇಲ್ಲಿ ಕೂಡ ಸೊ. ಹಾಗಾದ್ರೆ ಇದು ನ್ಯೂಮರೇಟರ್ ಸ್ಮಾಲ್ ಇರಬೇಕು ಡಿನಾಮಿನೇಟರ್ ಕಿಂತ ಅಂದ್ರೆ ಹೇಳಿದ್ದೆ ನಾನು ನಿನ್ನೆ ಕ್ಲಾಸ್ ಅಲ್ಲಿ. ಏನು ರೈಟ್, ಏನು ಪ್ರಾಪರ್ ಫ್ರಾಕ್ಷನ್. ಇದೇನೈತಿ ಪ್ರಾಪರ್ ಫ್ರಾಕ್ಷನ್. ಪ್ರಾಪರ್ ಫ್ರಾಕ್ಷನ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ನಾನು ಜನರಲ್ ಫಾರ್ಮ್ ಕೊಟ್ಟಿದ್ದೆ. ಏನಂತ, ಜನರಲ್ ಫಾರ್ಮ್ ನಾನು A/B ಪ್ಲಸ್ C/D ಅಂತ ಕೊಟ್ಟಿದ್ದೆ. ಅದೇ ಫಾರ್ಮ್ ಅಲ್ಲಿ ಇದೆ. A/B C/D ಅದೇ ಫಾರ್ಮ್ ಅಲ್ಲಿ ಇದೆ. ಮೆಥಡ್ ಏನ್ ಹೇಳಿದ್ದೆ ನಾನು, A ಮತ್ತೆ ಇದು ಆಮೇಲೆ ನೋಡೋಣ. ಎರಡು ಇಂಡಿವಿಜುವಲ್ ಫ್ರಾಕ್ಷನ್ ಅದಲ್ಲ, ಅವು ಯಾವ ತರ ಕೊಟ್ಟಿದ್ದಾರೆ, ಇಲ್ಲಿ ಪ್ರಾಪರ್ ಫ್ರಾಕ್ಷನ್ ಅಂತ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಫ್ರಾಕ್ಷನ್ ಪ್ರಾಪರ್ ಆಗಿ ಕೊಟ್ಟಿದ್ದಾರೆ. ಆದ್ರೆ ಇದು ಪೂರ್ತಿ ಸಾಲ್ವ್ ಆದ್ಮೇಲೆ ಯಾವ ಫ್ರಾಕ್ಷನ್ ಆಗ್ತದೆ ಅಂತ ನೋಡೋಣ. ಫಸ್ಟ್ ಇಂಡಿವಿಜುವಲ್ ಕೊಟ್ಟಿರೋದು ಪ್ರಾಪರ್ ಆಗ್ತದೆ. ಬಟ್ ಇವ್ ಎರಡು ಸಾಲ್ವ್ ಮಾಡಿದಾದ್ಮೇಲೆ ಯಾವ ಫ್ರಾಕ್ಷನ್ ಬರ್ತದೆ ನೋಡೋಣ. ಈಗ ಅನ್ಕ ಯಾವ ಫ್ರಾಕ್ಷನ್ ಆಗ್ತದೆ ಇದು ಟೋಟಲ್ ಈಗ ಬೇಡ. ಮೊದಲು ಇದು ಸಾಲ್ವ್ ಮಾಡ್ಬೇಕು. ಹೇಗೆ ಅಂದ್ರೆ, ನಾನು ಮೆಥಡ್ ಕೊಟ್ಟಿದ್ದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಮೆಥಡ್ ಕೊಟ್ಟಿದ್ದೆ. ಅಲ್ಲಿ A/B ಮತ್ತೆ C/D. ಇದೇನ್ ಮಾಡ್ಬೇಕು, ಇದು ಮತ್ತೆ ಇದು ಮಲ್ಟಿಪ್ಲೈ ಮಾಡ್ಬೇಕಂತ ಅಂದಿದೆ. ಇಲ್ಲಿ 2 ಮತ್ತೆ 4 ನ ಮಲ್ಟಿಪ್ಲೈ ಮಾಡ್ಬೇಕು. 2 × 4. ಇಲ್ಲಿ ಪ್ಲಸ್ ಸೈನ್ ಕೊಡ್ಬೇಕಂತ ಹೇಳಿದೆ. ಅದಾದ್ಮೇಲೆ ಏನ್ ಮಾಡಂತ ಹೇಳಿದೆ ನಾನು, 1 × 3 ಅಂತ ಮಾಡಂದಿದೆ. ಇವು ಬ್ರಾಕೆಟ್ಸ್ ಹಾಕಿ ನಂಬರ್ಸಿಗೆ ಈ ತರ ಮಲ್ಟಿಪ್ಲೈ ಸೈನ್ ಹಾಕೋ ಬದ್ಲಿ ಬ್ರಾಕೆಟ್ಸ್ ನ ಹಾಕೋಣ. ಬ್ರಾಕೆಟ್ ಅಂದ್ರೆ ಮಲ್ಟಿಪ್ಲೈ ಅಂತ ನಾನು ಹೇಳಿದ್ದೆ. ಸೊ 2 × 4 ಇಲ್ಲಿ ಬರ್ದೆ. ನೆಕ್ಸ್ಟ್ ಪ್ಲಸ್ ಸೈನ್ ಹಾಕ್ಬೇಕು. ಆಮೇಲೆ 1 × 3 ಅಂತ ಬ್ರಾಕೆಟ್ ಅಲ್ಲಿ ಬರ್ದೆ. 1ಗೂ ಬ್ರಾಕೆಟ್ ಹಾಕಿದೆ, 3ಗೂ ಬ್ರಾಕೆಟ್ ಹಾಕಿದೆ, 2ಗೂ ಬ್ರಾಕೆಟ್ ಹಾಕಿದೆ, 4ಗೂ ಬ್ರಾಕೆಟ್ ಹಾಕಿದೆ. ಅದಾದ್ಮೇಲೆ ಇಲ್ಲಿ ಡಿವೈಡ್ ಸೈನ್ ಹಾಕ್ಬೇಕು. ಹಾಕಿದಾದ್ಮೇಲೆ ಇದು ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಅದನ್ನ ಕೂಡ ಇದೇ ತರ ಬರಿಬೇಕು. ಬರ್ತಾದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಮಲ್ಟಿಪ್ಲೈ ಮಾಡಿ ಇದು ಏನ್ ಆನ್ಸರ್ ಬರ್ತದೆ ಅಂತ ನೋಡ್ಬೇಕು. 2 4s 8 ಆಗ್ತದೆ, ಇಲ್ಲಿ 3 ಆಗ್ತದೆ, ಮತ್ತೆ 3 4s 12 ಆಗ್ತದೆ. ಇದು ನೆಕ್ಸ್ಟ್ ಏನಾಗ್ತದೆ, ಇದು 8 ಮತ್ತೆ 3 8 9 10 11 ಏನಾಯ್ತು 11/12. ಹಾಗಾದ್ರೆ ಇಲ್ಲಿ ಇದು ಫರ್ದರ್ ಕ್ಯಾಲ್ಕುಲೇಟ್ ಆಗಲ್ಲ, ಫರ್ದರ್ ಸಾಲ್ವ್ ಆಗೋದಿಲ್ಲ ಇಲ್ಲಿ. ಯಾಕಂದ್ರೆ ಎರಡು ಡಿಫ್ರೆಂಟ್ ಅಲ್ಲಿ ಬಂದಿದೆ. ಇವು ಎರಡು ಒಂದೇ ಟೇಬಲ್ ಅಲ್ಲಿ ಬರೋದು ಅಂತ ಯಾವ ಟೇಬಲ್ಲು ಇಲ್ಲ. ಸೊ ಇದನ್ನ ಹೀಗೆ ಇಡಿ. ಇದು ಯಾವ ಫ್ರಾಕ್ಷನ್ ಆಗ್ತದೆ ಹೇಳಿ ನೋಡೋಣ. ಈಗ ನಂಗೆ ಯಾವುದು ರೈಟ್, ಯಾವುದು ಪ್ರಾಪರ್. ಈಗೇನಾಯ್ತು,
ಇಂಡಿವಿಜುವಲ್ನು ಪ್ರಾಪರೇ ಅದ, ಅದು ಸಾಲ್ವ್ ಮಾಡಿದಾದ್ಮೇಲೆ ಏನು ಬಂತು, ಪ್ರಾಪರೇ ಆಯಿತು. ಪ್ರಾಪರ್ ಫ್ರಾಕ್ಷನ್. ಯಾವ ಫ್ರಾಕ್ಷನ್ ಅದ ಇದು, ಪ್ರಾಪರ್ ಫ್ರಾಕ್ಷನ್. ಓಕೆ, ಇದು ಮೆಥಡ್ ಅರ್ಥ ಆಯ್ತಾ? ಏನ್ ಮಾಡ್ಬೇಕಂತ ಹೇಳಿದ್ದೆ ನಾನು, ಫಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಈ ನಂಬರ್ಗೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಫಸ್ಟ್ ಪೊಸಿಷನ್ ಅಲ್ಲಿ ಇಡಬೇಕು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಸೈನ್ ಇದೆ, ಇಲ್ಲಿ ಪ್ಲಸ್ ಸೈನ್ ಇಡಬೇಕು. ಅದಾದ್ಮೇಲೆ ಇದು ಮಲ್ಟಿಪ್ಲೈ ಮಾಡಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇಡಬೇಕು. ಇಟ್ಟಾದ್ಮೇಲೆ ಇದು ಡಿವೈಡ್ ಸಿಂಬಾಲ್ ಆಗ್ತದೆ. ಹೀಗೆ ಡಿವೈಡ್ ಲೈನ್ ಹಾಕಿ ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಇಡಬೇಕು. ಮಲ್ಟಿಪ್ಲೈ ಮಾಡಿದಾದ್ಮೇಲೆ ಇದು ಮಲ್ಟಿಪ್ಲೈ ಮಾಡಿ ಇಲ್ಲಿ ಏನ್ ಬರ್ತದೆ ಇಡಬೇಕು. ಇದು ಮಲ್ಟಿಪ್ಲೈ ಮಾಡಬೇಕು. ನಿಮ್ಗೆ ಟೇಬಲ್ಸ್ ಬರಬೇಕು ಮಾಡ್ಬೇಕಂದ್ರೆ. ಫಸ್ಟ್ ನಿಮ್ಗೆ 30 ತನ ಆದ್ರೂ ಟೇಬಲ್ಸ್ ಬರಲೇಬೇಕು. ನಿಮ್ಗೆ 30 ತನ ಟೇಬಲ್ಸ್ ಬಂದ್ರೆ ನೀವು ಎಲ್ಲ ಪ್ರಾಬ್ಲಮ್ಸ್ನ ಮೈಂಡಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಇಲ್ಲಾದ್ರೆ ಹೀಗೆ ಮಾಡ್ಕೊಂಡು ಕೂಡೋದಾಗ್ತದೆ. ಈಗ 4 ತಗೊಳ್ಳೋದು, ಹೀಗೆ 2 ತಗೊಂಡು 2 2s 4, 2 1s 2, 2 2s 4, 2 2s 4, 2 3s 6, 2 4s 8 ಅಂತ ನೀವು ಹಿಂಗೆ ಮಾಡ್ಕೊಂಡು ಕೂಡೋದಾಗ್ತದೆ. ಇದು ಲೇಟ್ ಆಗ್ತದೆ. ನಿಮ್ಗೆ ಟೇಬಲ್ಸ್ ಬಂದ್ರೆ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ನ ಇಡ್ಬೋದು ಮೈಂಡಲ್ಲಿ. ಓಕೆ, ಇದು ನೋಟ್ ಮಾಡ್ಕೊಂಡ್ರ? ಓಕೆ, ಹಾಗಾದ್ರೆ ಇದನ್ನ ನೀವು ಸಾಲ್ವ್ ಮಾಡ್ತೀರಾ? ಫಸ್ಟ್ ಹೇಳಬೇಕು ನಮಗೆ ಇಲ್ಲಿ ಇದನ್ನ ಯಾವ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ, ಯಾವ ಟೈಪ್ ಆಗ್ತದೆ ಅಂತ ಹೇಳಬೇಕು. ಇಲ್ಲಿ ಹೇಗೆ ಇದೆ, ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ. ನಾನು ಹೇಳಿದ್ದೆ ಡಿನಾಮಿನೇಟರ್ ಸೇಮ್ ಇದ್ರೆ ಯಾವ ಫ್ರಾಕ್ಷನ್ ಅಂತ ಹೇಳಿದ್ದೆ ನಾನು. ನೆನಪು ಮಾಡ್ಕೊಳ್ಳಿ, ಯಾವ್ದಾಗ್ತದೆ, ಯಾವುದು ರೈಟ್, ಯಾವುದು ಲೈಕ್ ಫ್ರಾಕ್ಷನ್. ಲೈಕ್ ಫ್ರಾಕ್ಷನ್ ಬಂದ್ರೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೀವು ಕೆಳಗೆ ಡಿನಾಮಿನೇಟರ್ ಪ್ಲೇಸ್ ಅಲ್ಲಿ ಇರೋದನ್ನ ಆಸ್ ಇಟ್ ಈಸ್ ಏನಿದೆ ಅದೇ ಇಡಬೇಕು. ಲೈಕ್ ಫ್ರಾಕ್ಷನ್ ಇರೋದಕ್ಕೆ ಒಂದು ಬೆನಿಫಿಟ್ ಇದೆ. ಇಲ್ಲಿ ಕ್ಯಾಲ್ಕುಲೇಷನ್ ಸಿಂಪಲ್ ಆಗ್ತದೆ. ಇಲ್ಲಿ ನೀವು ಇಲ್ಲಿ ಫಸ್ಟ್ ಇದು ಈ ಮೆಥಡ್ ಆಮೇಲೆ ನೋಡೋಣ. ನಾನು ಫಸ್ಟ್ ಏನ್ ಹೇಳಿದ್ದೆ ಅದೇ ತರ ಸಾಲ್ವ್ ಮಾಡಿದ್ರೂ ಇದು ಸಾಲ್ವ್ ಆಗ್ತದೆ. ಹೇಗೆ ಅಂದ್ರೆ ಇದು ಮಲ್ಟಿಪ್ಲೈ ಮಾಡಂತ ಹೇಳಿದ್ದೆ. 3 5s 15 ಅಂತ ಆಗ್ತದೆ. ಓಕೆ, ಪ್ಲಸ್ ಸೈನ್ ಇಟ್ಟೆ. 4 5s 20 ಅಂತ ಹೇಳಿದೆ. ಇದಾದ್ಮೇಲೆ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 25 ಆಗ್ತದೆ. 20 ಮತ್ತೆ 15 ಎಷ್ಟಾಗ್ತದೆ, 35 ಆಗ್ತದೆ. ಹೌದು ತಾನೆ? ಓಕೆ, 35 ಮತ್ತೆ 25 ಇದನ್ನ ಮತ್ತೆ ಫರ್ದರ್ ಸಿಂಪ್ಲಿಫೈ ಆಗ್ತದೆ. ಇದು ಯಾವ ಟೇಬಲ್ ಅಲ್ಲಿ, 5 ಟೇಬಲ್ ಅಲ್ಲೇ ಬರ್ತದೆ. ಇಲ್ಲಿ 5s ಆಗ್ತದೆ, ಇದು 7s. ಇನ್ ಬಂತು 7/5. ಈ ತರ ಸಾಲ್ವ್ ಮಾಡೋ ಬದ್ಲಿ ಈ ತರ ಲೈಕ್ ಫ್ರಾಕ್ಷನ್ ಕೊಟ್ಟಾಗ ನೀವು ಏನ್ ಮಾಡ್ಬೇಕಂದ್ರೆ ಈ ತರ ಸುಮ್ನೆ ಇಲ್ಲಿ ಮತ್ತೆ ಕ್ಯಾನ್ಸಲ್ ಮಾಡೋದು ಇದೆಲ್ಲ ಸುಮ್ನೆ ಬೇಡ ಅಂತ ಏನ್ ಮಾಡ್ಬೇಕಂದ್ರೆ ಒಂದು ಶಾರ್ಟ್ ಮೆಥಡ್ ಹೇಳ್ತೀನಿ. ಆ ತರ ನೀವು ಮಾಡಿದ್ರೂ ಬರ್ತೈತಿ. ಡಿನಾಮಿನೇಟರ್ ಅಲ್ಲಿ ಸೇಮ್ ಇಲ್ಲಿ ಲಾಸ್ಟಿಗೆ ಡಿನಾಮಿನೇಟರ್ 5 ಬಂದಿದೆ ತಾನೆ. ಓಕೆ, ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಡಿನಾಮಿನೇಟರ್ ಆಸ್ ಇಟ್ ಈಸ್ ಇಡ್ತೀನಿ. ಡಿನಾಮಿನೇಟರ್ ಹೇಗೆ ಆದ್ರೂ ಸಾಲ್ವ್ ಮಾಡಿದ್ರೆ ಲಾಸ್ಟಿಗೆ 5 ಬರ್ತದೆ. ಸೊ ಅದಕ್ಕೆ ಲೈಕ್ ಫ್ರಾಕ್ಷನ್ ಕೊಟ್ಟಾಗ ನೀವು ಏನ್ ಮಾಡ್ಬೇಕಂದ್ರೆ ಡಿನಾಮಿನೇಟರ್ ಏನ್ ಕೊಟ್ಟಿರ್ತಾರೆ ಅಲ್ಲ ಅದು ಆಸ್ ಇಟ್ ಈಸ್ ಇಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನ್ಯೂಮರೇಟರ್ ಕೊಟ್ಟಿದ್ದನ್ನ ನೀವು ಅಷ್ಟೇ ಆಡ್ ಮಾಡ್ಬೇಕು. ಏನು 4 ಮತ್ತೆ 3 ಇದೇನಾಗ್ತದೆ 7. ಈಗ ಅದೇ ಬಂತು ತಾನೆ. ಓಕೆ, ಇದೇ ತರ ಮಾಡ್ಬೇಕು. ಕ್ರಾಸ್ ಮಲ್ಟಿಪ್ಲೈ ಇಲ್ಲಿ ಡಿಫ್ರೆಂಟ್ ಇದ್ದಾಕ್ರೆ ನೀವು ಕ್ರಾಸ್ ಮಲ್ಟಿಪ್ಲೈ ರೂಲ್ ಅಪ್ಲೈ ಮಾಡ್ತೀರಾ. ಕ್ರಾಸ್ ಮಲ್ಟಿಪ್ಲೈ ಆದ್ರೂ ಮಾಡ್ತೀರಾ, ಇಲ್ಲ LCM ಆದ್ರೂ ತೆಗಿತೀರಾ. LCM ಅಂದ್ರೆ 3 ಡಿನಾಮಿನೇಟರ್ ಅಲ್ಲಿ ಯಾವ ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ದು ನೀವು LCM ತೆಗಿತೀರಾ. ಫಸ್ಟ್ LCM ತೆಗೆದಾದ್ಮೇಲೆ ಈ ಟೇಬಲ್ ಅಲ್ಲಿ ಅದು ಬಂದಿರೋ LCM ವ್ಯಾಲ್ಯೂ ಈ ಟೇಬಲ್ ಅಲ್ಲಿ ಇದು 3ಗೆ ಏನ್ ಮಲ್ಟಿಪ್ಲೈ ಮಾಡಿದ್ರೆ ಆ ವ್ಯಾಲ್ಯೂ ಬರ್ತದೆ ಅಂತ ನೋಡ್ತೀರಾ. ನೋಡಿದಾದ್ಮೇಲೆ ಇಲ್ಲಿ ಅದು ಮಲ್ಟಿಪ್ಲೈ ಮಾಡ್ತೀರಾ.
ಇಲ್ಲಿ ಕೂಡ ಸೇಮ್ ಮಾಡ್ತೀರಾ, LCM ಅಲ್ಲಿ ಹಾಗೆ ಮಾಡ್ತಾರೆ. ಅದು ಹೇಗೆ ಮಾಡ್ತಾರೆ ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟ್. ಫಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ನೋಡೋಣ. ಹಾ, ಇಲ್ಲಿ ಏನ್ ಮಾಡ್ಬೇಕು ನೀವು, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೂ ಆನ್ಸರ್ ಅದೇ ಬರ್ತದೆ. ಇಲ್ಲಿ ಡಿನಾಮಿನೇಟರ್ ಅಲ್ಲಿ 5ನೇ ಬಂದಿದೆ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಡಿನಾಮಿನೇಟರ್ ಅಲ್ಲಿ 5 ಅಂತಾನೆ ಬಂದಿತ್ತು. ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಅಷ್ಟೆಲ್ಲ ಸಾಲ್ವ್ ಮಾಡೋ ಬದ್ಲಿ 5 ಮತ್ತೆ 5 ಎರಡು ಸೇಮ್ ಇದೆ, ಲೈಕ್ ಫ್ರಾಕ್ಷನ್ ಇದೆ, ಅದು ಆಸ್ ಇಟ್ ಈಸ್ ಹೇಗೆ ಇದೆ ಹಾಗೆ ಇಡೋದು. ಮೇಲೆ ನ್ಯೂಮರೇಟರ್ ಅಲ್ಲಿ ಕೊಟ್ಟಿರೋದನ್ನ ಇದು ಆಡ್ ಮಾಡಬೇಕು. ಆಡ್ ಮಾಡಿ ಇಲ್ಲಿ ಏನ್ ಬರ್ತದೆ ಆನ್ಸರ್ ಇಡ್ಬೇಕು. ಈಗ ಹೇಳಿದ ಯಾವ ಫ್ರಾಕ್ಷನ್ ಇದೆ ಅಂತ, ಯಾವುದು ಇಂಪ್ರಾಪರ್, ಕೊಟ್ಟಿರೋದು ಲೈಕ್ ಫ್ರಾಕ್ಷನ್, ಆದ್ರೆ ಸಾಲ್ವ್ ಮಾಡೋಣ ಬಂದಿರೋದು ಇಂಪ್ರಾಪರ್. ಇಂಪ್ರಾಪರ್ ಫ್ರಾಕ್ಷನ್ ಏನು, ಇಂಪ್ರಾಪರ್ ಫ್ರಾಕ್ಷನ್ಸ್ ಆಗ್ತದೆ ಇದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಫಾರ್ಮ್ ಇಂದನು ಇದನ್ನು ಸಾಲ್ವ್ ಮಾಡ್ಬೋದು. ಈ ತರ ಶಾರ್ಟ್ ಹೇಳಿದ್ದನ್ನು ನೀವು ಮಾಡ್ಬೋದು, ಲೈಕ್ ಫ್ರಾಕ್ಷನ್. ಅದಕ್ಕೆ ನಾನು ನಿಮ್ಗೆ ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಬಗ್ಗೆ ಐಡಿಯಾನ ಕೊಟ್ಟಿದ್ದೆ ಫಸ್ಟ್ ಕ್ಲಾಸಲ್ಲಿ. ಅವು ಹೇಳಿದ್ ಯಾಕಂದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತಾನೆ ಹೇಳಿನಿ. ಈಗಿಲ್ಲಿ ಅಪ್ಲೈ ಆಯ್ತು ತಾನೇ ಅವು. ಓಕೆ, ನೆಕ್ಸ್ಟ್ ಯಾವುದು, ಇಲ್ಲಿ ಫಸ್ಟ್ ಇದು ಯಾವ ತರ ಕೊಟ್ಟಿದ್ದಾರೆ ಹೇಳಿ, ಯಾವ ಫ್ರಾಕ್ಷನ್ ಇದೆ ಇದು, ಇಂಡಿವಿಜುವಲ್ ಅಷ್ಟೇ ನೋಡಿ. ಎರಡು ಕಂಬೈನ್ ಆಗಿ ಸಾಲ್ವ್ ಮಾಡಿದಾದ್ಮೇಲೆ ಅದು ಏನ್ ಬರ್ತದೆ ಅಂತ ನೋಡೋಣ. ಫಸ್ಟ್ ಇದು ಯಾವ ಫ್ರಾಕ್ಷನ್ ಇದೆ, ಯಾವ್ದಿದೆ, ಪ್ರಾಪರ್. ಮೇಲೆ ಚಿಕ್ಕದಿದೆ, ಕೆಳಗೆ ಸಣ್ಣದಿದೆ. ಸೊ ಇನ್ನೊಂದರ ಫ್ರಾಕ್ಷನ್ ಆಗ್ತದೆ. ಇಲ್ಲಿ ಡಿನಾಮಿನೇಟರ್ ಅಲ್ಲಿ 10 ಅಂತ ಕೊಟ್ಟಿದ್ದಾರೆ. 10 ಅಂತ ಬಂದ್ರೆ ನಾನು ಹೇಳಿದ್ದೆ ಡಿನಾಮಿನೇಟರ್ ಅಲ್ಲಿ 10 ಮಲ್ಟಿಪಲ್ಸ್ ಬಂದ್ರೆ ನಾನು ಹೇಳಿದ್ದೆ ಯಾವ ಫ್ರಾಕ್ಷನ್ ಅಂತ, ಡೆಸಿಮಲ್ನು ಆಗ್ತದೆ, ಇದು ಪ್ರಾಪರ್ನು ಆಗ್ತದೆ. ಡೆಸಿಮಲ್ ಫ್ರಾಕ್ಷನ್ ಇದು ಆಯ್ತು. ಡೆಸಿಮಲ್ ಅಂತಾನೆ ನೀವು ಹೇಳ್ಬೇಕಿಲ್ಲಿ, ಪ್ರಾಪರ್ ಹೇಳಬೇಡಿ, ಯಾಕಂದ್ರೆ ಡೈರೆಕ್ಟ್ ಆಗಿ ಐಡೆಂಟಿಫೈ ಆಗೋದು ಇಲ್ಲಿ ಡೆಸಿಮಲ್. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಡೆಸಿಮಲ್ ಅಲ್ಲಿ ತಗೊಂಡಿದ್ದಾರೆ, ಅಂದ್ರೆ 10 ಮಲ್ಟಿಪಲ್ಸ್ ತಗೊಂಡಿದ್ದಾರೆ ಇಲ್ಲಿ. ಸೊ ನೀವು ಇದು ಡೆಸಿಮಲ್ ಫ್ರಾಕ್ಷನ್ ಇಲ್ಲಿ ಕೊಟ್ಟಿರೋದು, ಇಲ್ಲಿ ಮೇಲೆ ಲಾರ್ಜ್ ಇದೆ, ಕೆಳಗಡೆ ಸ್ಮಾಲ್ ಇದೆ, ಅಂದ್ರೆ ಇದು ಇಂಪ್ರಾಪರ್. ಡೆಸಿಮಲ್ ಇಂಪ್ರಾಪರ್ ಕೊಟ್ಟಿದ್ದಾರೆ ಇಲ್ಲಿ. ಎರಡು ಸಾಲ್ವ್ ಮಾಡೋಣ, ಯಾವ ಫ್ರಾಕ್ಷನ್ ಆಗ್ತದೆ ನೋಡೋಣ. ಆಮೇಲೆ ಫಸ್ಟ್ ಸಾಲ್ವ್ ಮಾಡಬೇಕು, ಎಲ್ಲ ಡಿಫ್ರೆಂಟ್ ಇದೆ. ಡಿನಾಮಿನೇಟರ್ ಇಲ್ಲಿ ಮಾಡಿದ ಹಾಗೆ ಮಾಡೋದಿಕ್ಕೆ ಬರಲ್ಲ, ಡಿಫ್ರೆಂಟ್ ಇದೆ. ನಾನು ಹೇಳಿದ್ದೆ ಮೆಥಡ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕಂತ. ಇಲ್ಲಿ ಸಿಂಪಲ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 9 2s 18 ಏನು, 9 2s 18 ಪ್ಲಸ್ 10 3s ಎಷ್ಟು, 30. ಕೆಳಗಡೆ 10 into 2 20. ಇದಾದ್ಮೇಲೆ ಇದನ್ನ ಆಡ್ ಮಾಡಬೇಕು. 30 18 30 40 48 48 ಆಗ್ತದೆ. ಹೇಗೆ, ನೀವು ಈ ತರ ಮಾಡ್ತಿರ್ತೀರ ಬುಕ್ಕಲ್ಲಿ ತಗೊಂಡು. ಒಬ್ರು ಸ್ವಲ್ಪ ಆವ್ರೇಜ್ ಸ್ಟೂಡೆಂಟ್, ಸ್ಲೋ ಸ್ಟೂಡೆಂಟ್ಸ್ ಇದ್ದವರು ಈ ತರ ಮಾಡ್ತಿರ್ತೀರ. ಒಬ್ಬೊಬ್ಬೊಬ್ರು ಸ್ವಲ್ಪ ಕ್ಯಾಲ್ಕುಲೇಷನ್ಸ್ನ ಬರೋರು ನೀಟಾಗಿ ಅವರು ಮೈಂಡಲ್ಲಿ ನಾನು ಈಗ ಹೇಗೆ ಮಾಡಿದೆ ಹಾಗೆ ನೀವು ಮೈಂಡಲ್ಲಿ ಮಾಡಿ ಇಡ್ತೀರ. ಇದು ನಿಮಗೆ ಫಾಸ್ಟಾಗಿ ಮೈಂಡಲ್ಲಿ ಮಾಡೋದಕ್ಕೆ ಬರಬೇಕು. ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಅದೇ ಮಾಡಬೇಕು. ಮೈಂಡಲ್ಲಿ ಈ ಥರ ಕ್ಯಾಲ್ಕುಲೇಷನ್ಸ್ ಹಿಂಗೆ ನಂಬರ್ಸ್ ತಗೊಳ್ಳೋದು, ಮೈಂಡಲ್ಲಿ ಆ್ಯಡ್ ಮಾಡಿ ಆನ್ಸರ್ ಎಷ್ಟು ಬರ್ತದೆ ಅಂತ ಫಸ್ಟ್ ಏನು ಮಾಡಬೇಕು, ಮೈಂಡಲ್ಲಿ ಆ್ಯಡ್ ಮಾಡಬೇಕು. ಆನ್ಸರ್ ಬಂದಿರೋದನ್ನು ಒಂದು ಬುಕ್ಕಲ್ಲಿ ನೋಟ್ ಮಾಡಬೇಕು. ನೋಟ್ ಮಾಡಿದಾದ್ಮೇಲೆ ನೀವು ಏನು ಕ್ವಶನ್ಸ್ ತಗೊಂಡಿರ್ತೀರಲ್ಲ ಆ ಕ್ವಶನ್ಸ್ನ ನೀವು ಮತ್ತೆ ಪೆನ್ನಿಂದ ಸಾಲ್ವ್ ಮಾಡಿ ನೋಡಬೇಕು. ಮೈಂಡಲ್ಲಿ ಮಾಡಿದ್ದನ್ನು ಮತ್ತು ಪೆನ್ನಿಂದ ಮಾಡಿದ್ದನ್ನು ಎರಡು ನೀವು ಕರೆಕ್ಟಾಗಿ ಮಾಡಿರ ಇಲ್ಲ ಅಂತ ಚೆಕ್ ಮಾಡಬೇಕು. ಈ ಥರ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಬ್ರೈನಿಗೆ ಟ್ರೈನ್ ಕೊಡಬೇಕು ನೀವು. ಈ ಥರ ಮಾಡಿದರೆ ಬ್ರೈನ್ ಟ್ರೈನ್ ಆಗ್ತದೆ.
ಈ ಥರ ಕ್ಯಾಲ್ಕುಲೇಷನ್ಸ್ನ ನೀವು ಮಾಡಿದರೆ ಅದು ಟ್ರೈನ್ ಆಗ್ತದೆ ನಿಮಗೆ. ಇದು 48 ಆಯ್ತಾ? ಹೇಗೆ ಅಂದರೆ ಇಲ್ಲಿ 30 ಕೊಟ್ಟಿದ್ದಾರೆ, 18 ಕೊಟ್ಟಿದ್ದಾರೆ. 30ಗೆ ಫಸ್ಟ್ 10ನ ಆ್ಯಡ್ ಮಾಡಬೇಕು. 30ಗೆ 10 ಆ್ಯಡ್ ಮಾಡಿದ್ರೆ 40. ಮೇಲೆ ಎಷ್ಟು ಉಳಿತು? ಇಲ್ಲಿ 8 ಉಳಿತು. 40 + 8 48. ಸೊ 48 ಆಯಿತು. ಕೆಳಗಡೆ 20. ಸೊ ಇದು ಒಂದೇ ಟೇಬಲ್ಸಲ್ಲಿ ಬರ್ತದೆ. ಯಾವ ಟೇಬಲ್ ಅಂತ ನೋಡೋಣ. 4 ನೋಡೋಣ. ಡೈರೆಕ್ಟ್ 2ನೂ ಆಗ್ತದೆ. 2 ಮತ್ತೆ ಲಾರ್ಜ್ ಆಗಿ ಸಾಲ್ವ್ ಮಾಡೋದಾಗ್ತದೆ. 4ನ ನೋಡೋಣ. 4 5 20, 4 6 24, 4 7 28, 4 8 32, 4 9 30. 4ಲೇನೂ ಮಾಡ್ಬೋದು. 4ಲೇನೇ ಮಾಡೋಣ ಡೈರೆಕ್ಟ್. 4 1s 4 2s, ಇಲ್ಲಿ 4 5s, ಅಂದರೆ ಇಲ್ಲೇನು ಬಂತು? 12/5. ಇದನ್ನು ನಾವು ಫರ್ದರ್ ಸಾಲ್ವ್ ಮಾಡೋದಕ್ಕೆ ಬರಲ್ಲ. ಎಷ್ಟು ಬಂತು? 12/5 ಬಂತು. ಇದು ಯಾವುದಾಗ್ತದೆ? ಇಂಪ್ರಾಪರ್ ಫ್ರ್ಯಾಕ್ಷನ್. ಮೇಲೆ ಲಾಸ್ಟ್ ಕೊಟ್ಟಿದ್ದಾರೆ ಇಂಪ್ರಾಪರ್ ಫ್ರ್ಯಾಕ್ಷನ್. ಫಸ್ಟ್ ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ. ಇದನ್ನ ಇದು ಮಲ್ಟಿಪ್ಲೈ ಮಾಡಿ ಇಲ್ಲಿ ಆನ್ಸರ್ ಇಟ್ಟೆ. ಇದು ಮಲ್ಟಿಪ್ಲೈ ಮಾಡಿ ಇಲ್ಲಿ ಇಟ್ಟೆ. ಅದಾದ್ಮೇಲೆ ಇದು ಮಲ್ಟಿಪ್ಲೈ ಮಾಡಿ ಇಲ್ಲಿ. ನೆಕ್ಸ್ಟ್ ಏನು ಮಾಡಬೇಕು? ಇವು ಆ್ಯಡ್ ಮಾಡೋಣ. ಇಲ್ಲಿ ಏನು ಬರ್ತದೆ ಇಡಬೇಕು. ಇದು ಆ್ಯಸ್ ಇಟ್ ಈಸ್ ಇಟ್ಟೆ. ಇದು ಕ್ಯಾನ್ಸಲ್ ಆಗ್ತಿದ್ರೆ ಕ್ಯಾನ್ಸಲ್ ಮಾಡಬೇಕು. ಡಿವೈಡ್ ಆಗುತ್ತೆ, ಡಿವೈಡ್ ಮಾಡಬೇಕು. ಈ ಥರ ನೀವು ಡಿವೈಡ್ ಮಾಡೋ ಮೆಥಡ್ 8th, 7th, 6th ಕಲ್ತಿರ್ತೀರ. ಈ ಥರ ಹೇಗೆ ಸಾಲ್ವ್ ಮಾಡಬೇಕಂತ. ಏನು ಮಾಡಬೇಕಂದ್ರೆ ಇದು 4 ಟೇಬಲಲ್ಲಿ 4 ಬರ್ತದೆ, 8 ಬರ್ತದೆ, 20 ಬರ್ತದೆ. ನಾನೇನು ಮಾಡಿದೆ? ಇಲ್ಲಿ 4 ಅನ್ನೋ ಒಂದು ನಂಬರಿಗೆ 2 ನಂಬರ್ನ ತಗೊಂಡೆ. ನಾನು ಹೇಗೆ ಮಾಡಿದೆ ಅಂದರೆ ಫಸ್ಟ್ 4 ಅನ್ನೋ ಟೇಬಲ್ ಎಷ್ಟು 4ಗೆ ಏನು ಮಲ್ಟಿಪ್ಲೈ ಮಾಡಿದರೆ 4 ಬರ್ತದೆ. ಇಲ್ಲಿ 4ಗೆ 1 ಮಲ್ಟಿಪ್ಲೈ ಮಾಡಿದ್ರೆ 4 ಆಗ್ತದೆ ಅಂತ ಗೊತ್ತು. ಸೊ ಅದಕ್ಕೆ ನಾನು ಇಲ್ಲೇನು ಮಾಡಿದೆ? 1 ಅಂತ ಇಟ್ಟೆ. 1 ಅಂತ ಇಟ್ಟು ನೀವು ಹೇಗೆ ಮಾಡ್ತೀರಾ? ಈಗ 4ಲೇ ಮಲ್ಟಿಪ್ಲೈ ಮಾಡ್ತಿರ್ತೀರಾ ಅಂತ ಅನ್ಕೊಳ್ಳಿ. ಇದನ್ನು ನೀವು ಮೇಲೆ ಕ್ವಶನ್ ಪ್ಲೇಸಲ್ಲಿ 1 ಅಂತ ಇಡ್ತೀರಾ. ಇಲ್ಲಿ ಇಡೋದನ್ನ ವ್ಯಾಲ್ಯೂನೇ ನಾನು ಇಲ್ಲಿ ಇಟ್ಟಿದ್ದೇನೆ. ಇಲ್ಲಿ ಇದನ್ನೆಲ್ಲ ನಾನು ಇಲ್ಲಿ ಸಾಲ್ವ್ ಮಾಡೋದೆಲ್ಲ ಮೈಂಡಲ್ಲಿ ಸಾಲ್ವ್ ಮಾಡಿದ್ದೇನೆ. ಹೇಗೆ ಅಂದರೆ 4 1s 4 ಆಗ್ತದೆ, ಇಲ್ಲಿ 0. ಅದಾದಮೇಲೆ 8 ಕೆಳಗಡೆ ತಗೊಂಡು 4 2s 8, ಇದು 0. ಇದೆಲ್ಲ ಮೈಂಡಲ್ಲಿ ಸಾಲ್ವ್ ಮಾಡಬೇಕು. ಇಲ್ಲಿ ಬಂದಿರೋ ಆನ್ಸರ್ ಮಾತ್ರ ಇಲ್ಲಿ ನಾನು ಡೈರೆಕ್ಟ್ ಇಟ್ಟಿದ್ದೇನೆ. ಇಲ್ಲಿ 4 1s 4 ಆಗ್ತದೆ, ಅಂದರೆ ಆ 4 ಈ 4 ಕ್ಯಾನ್ಸಲ್ ಆಗಿ 0 ರಿಮೈಂಡರ್. ಆಮೇಲೆ ನೆಕ್ಸ್ಟ್ ಏನು? 8 ಅದ. 8 ಯಾವ ಟೇಬಲ್ ಏನು ಮಲ್ಟಿಪ್ಲೈ ಮಾಡಿದ್ರೆ 8 ಬರ್ತದೆ? 4ಗೆ 2ನ ಮಲ್ಟಿಪ್ಲೈ ಮಾಡಿದ್ರೆ ಅದು ನಾನು 2 ಇಲ್ಲಿ ಇಟ್ಟೆ. ಇಲ್ಲಿ ಯಾವ ವ್ಯಾಲ್ಯೂ ಇಡಬೇಕಂದ್ರೆ ಕ್ವೆಶನ್ಟಲ್ಲಿ ಬಂದಿರೋ ವ್ಯಾಲ್ಯೂ ಇಡಬೇಕು. ಅಂದರೆ ಇಲ್ಲಿ ಈ ಪ್ಲೇಸಲ್ಲಿ ಏನು ವ್ಯಾಲ್ಯೂ ಬರ್ತದೆ ಅಲ್ಲ ಅದು ಇಲ್ಲಿ ಇಡಬೇಕು. ಇಲ್ಲಿ ಕೂಡ ಹಾಗೆ. ಇಲ್ಲಿ ಕೆಳಗಡೆ ಉಳಿದಿರೋ ರಿಮೈಂಡರ್ ವ್ಯಾಲ್ಯೂನ ನೀವು ಇಡೋ ಹಾಗೆ ಇಲ್ಲ. ರಿಮೈಂಡರ್ ವ್ಯಾಲ್ಯೂ ನೀವು ಇಡೋ ಹಾಗೆ ಇಲ್ಲ ಇಲ್ಲಿ. ಅರ್ಥ ಆಯ್ತಾ? ಏನು ಮಾಡಬೇಕು? 4 ಯಾವ ಟೇಬಲಲ್ಲಿ ಬರ್ತದೆ? 4 ಅಲ್ಲಿ ಬರ್ತದೆ. ಎಷ್ಟು? 4 1s. ಸೊ 1 ಅಂತ ಐತೆ. ಅದು 4 ಕ್ಯಾನ್ಸಲ್ ಆಗಿ 0 ಬರ್ತದೆ. ಅದಾದಮೇಲೆ 4 2s 8. 4 2s ಅಂದರೆ ಇಲ್ಲಿ 2 ಇಟ್ಟೆ. 8/8 ಕ್ಯಾನ್ಸಲ್ ಆಗಿ 0 ರಿಮೈಂಡರ್ 0. ಅದು ರಿಮೈಂಡರ್ ನಾನಿಲ್ಲಿ ಬರ್ದಿಲ್ಲ. ರಿಮೈಂಡರ್ ಬಂತಂದ್ರೆ ನೀವು ನೆಕ್ಸ್ಟ್ ನಂಬರಿಗೆ ಅದು ರಿಮೈಂಡರ್ ಆ್ಯಡ್ ಮಾಡ್ಕೋಬೇಕು. ಸಿಂಪಲ್. ಅದು ಇಲ್ಲೆಲ್ಲ ಸಾಲ್ವ್ ಮಾಡಿದ್ದಾನೆ ನಾನು ಮೈಂಡಲ್ಲಿ ಮಾಡಿ ಇಲ್ಲಿ ಕ್ವಶನ್ ವ್ಯಾಲ್ಯೂಸ್ನ ಅಟ್ಟೆ ಇಟ್ಟಿದ್ದಾನೆ. ನೀವು ಇದರಲ್ಲಿ ಅಷ್ಟೇ ಮಾಡಬೇಕು. ಇಲ್ಲಿ 20 2 ಕಂಬೈನ್ ಆಗಿ ತಗೊಂಡಿದ್ದೇನೆ. ಇಲ್ಲಿ 4 5s 20 ಆಗ್ತದೆ. ಇಲ್ಲಿ 5 ಇಟ್ಟೆ. 20/20 ಕ್ಯಾನ್ಸಲ್ ಆಗಿ 0 ಬಂತು. ಅದೆಲ್ಲ ರಿಮೈಂಡರ್ ಅದೆಲ್ಲ ಬರೆಯೋದು ಬೇಡ. ಡೈರೆಕ್ಟ್ ಆನ್ಸರ್ ಬೇಕು ನಮಗೆ. ಡಿವೈಡ್ ಮಾಡಿದಾದ್ಮೇಲೆ ನಿಮ್ಗೆ ಆನ್ಸರೇ ನೋಟ್ ಮಾಡ್ತೀರಾ. ಸೊ ಆನ್ಸರ್ ನಾನು ಇಲ್ಲಿ ಇಟ್ಟಿದ್ದೇನೆ. ಈ ಥರ ಕ್ಯಾಲ್ಕುಲೇಷನ್ ಮಾಡುವಾಗ ಇಲ್ಲಿ ಆನ್ಸರ್ಸ್ನೇ ಇಡ್ತಾರೆ. ರಿಮೈಂಡರ್ ಬಂದಿರೋದನ್ನ ಇಲ್ಲಿ ಇಡಲ್ಲ. ರಿಮೈಂಡರ್ ಇದರಲ್ಲಿ ಬಂದರೆ ಏನು ಮಾಡ್ತಾರೆ? ನೆಕ್ಸ್ಟ್ ಡಿಜಿಟ್ ಯಾವ್ದು ಕೊಟ್ಟಿರ್ತಾರೆ ಅದಕ್ಕೆ ಉಳಿದಿರೋ ರಿಮೈಂಡರ್ ಅದರ ಹಿಂದ್ಗಡೆ ಪ್ಲೇಸಲ್ಲಿ
ಆ್ಯಡ್ ಮಾಡ್ಕೋತಾರೆ ಅದಕ್ಕೆ. ಅಂದರೆ ಈಗ ರಿಮೈಂಡರ್ 1 ಉಳಿತಂದ್ರೆ ಅನ್ಕೋರಿ, ಇಲ್ಲಿ 1 ಉಳ್ದೈತಂತ ಅನ್ಕೋರಿ. 1 ಉಳಿತಂದ್ರೆ ಇದು 8 ಇದೆ ಅಂದರೆ ಅದನ್ನು 18 ಅಂತ ಮಾಡ್ಕೋತಾರೆ. ಇದನ್ನು 10 ಆಗಿ ತಗೊಂಡು ಇದು 18 ಅಂತ ಮಾಡ್ಕೋತಾರೆ. ನೆಕ್ಸ್ಟ್ ಅನ್ಕೊಳ್ಳಿ 2 ಉಳಿತಂದ್ರೆ 2 ಅನ್ನ 20 ಅಂತ ಮಾಡಿಕೊಂಡು ಇಲ್ಲಿ 8 ಇದೆ 28 ಅಂತ ಮಾಡ್ಕೋತಾರೆ. ಹಾಗೆ ರಿಮೈಂಡರ್ ಉಳಿದಿದ್ದನ್ನು ಹಾಗೆ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಎಷ್ಟದು ಮಲ್ಟಿಪಲ್ ಆಗ್ತದೆ ಅಂತ ನೋಡಿ ಇಲ್ಲಿಟ್ಟು ಕ್ಯಾನ್ಸಲ್ ಮಾಡ್ತಾರೆ. ಇಲ್ಲಿ 12/5. ಇದು ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ ಇದು. ನೆಕ್ಸ್ಟ್ ಯಾವ್ದು ನೋಡೋಣ ಚಿಲ್ಡ್ರನ್ಸ್. ನೆಕ್ಸ್ಟ್ ನಾನು ನಿಮ್ಗೆ ಅದೇ ತರ ಕ್ವಶನ್ಸ್ನ ಕೊಡ್ತೀನಿ ಹೋಮ್ವರ್ಕ್. ಅದು ನೀವು ಮನೆಯಲ್ಲಿ ಸಾಲ್ವ್ ಮಾಡಬೇಕು. ಮನೆಯಲ್ಲಿ ಸಾಲ್ವ್ ಮಾಡಿದ್ದವರು ನನಗೆ ಕಮೆಂಟಲ್ಲಿ ಸಾಲ್ವ್ ಮಾಡಿದ್ದೀನಿ ಅಂತ ನೀವು ಕಮೆಂಟ್ ಮಾಡಬೇಕು. 10th ಸ್ಟೂಡೆಂಟ್ಸ್ ಮಾಡಬೇಕು. ಮಾಡ್ತೀರಾ ಚಿಲ್ಡ್ರನ್ಸ್? ಓಕೆ, ನಾನು ಚೆಕ್ ಮಾಡ್ತೀನಿ ಕಮೆಂಟಲ್ಲಿ ನೀವು ಸಾಲ್ವ್ ಮಾಡಿದ್ದೀರಾ ಇಲ್ವಾ ಅಂತ. ಸೊ ಕ್ವಶನ್ಸ್ ತಗೊಳ್ಳಿ. 3/5 + 6 ಅಂತ ತಗೊಳ್ಳಿ. ತಗೊಳ್ಳಿ, ಇದೊಂದು 5 ಕ್ವಶನ್ಸ್ನ ತಗೊಳ್ಳಿ. ಇಲ್ಲೊಂದು ಕ್ವಶನ್ ಕೊಡ್ತೀನಿ. 5th ಕ್ವಶನ್ 11/13 + 12/13 ಇದು ತಗೊಳ್ಳಿ. ಇದನ್ನ ಸಾಲ್ವ್ ಮಾಡಬೇಕು ಮನೆಯಲ್ಲಿ. ಸ್ಕ್ರೀನ್ಶಾಟ್ ತಗೊಳ್ಳೋರು ಸ್ಕ್ರೀನ್ಶಾಟ್ನ ತಗೊಳ್ಳಿ. ಬುಕ್ಕಲ್ಲಿ ನೋಟ್ ಮಾಡ್ಕೋತೀನಿ ಅಂದರೆ ನೋಟ್ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ. ನೋಟ್ ಮಾಡ್ಕೊಂಡ? ಓಕೆ, ನೆಕ್ಸ್ಟ್ ನೋಡೋಣ. LCM ಮೆಥಡ್ ನಿಮಗೆ ಆಮೇಲೆ ಹೇಳ್ತೀನಿ ನಾನು. ಮೊದಲೇ ಇದು ಕ್ರಾಸ್ ಮಲ್ಟಿಪ್ಲೈಲೇ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲೈ ಇವೆಲ್ಲನೂ ಹೇಗೆ ಮಾಡ್ತಾರೆ ಅಂತ ಕ್ರಾಸ್ ಮಲ್ಟಿಪ್ಲೈ ಮೆಥಡ್ಲೇ ನೋಡೋಣ. ಅದಾದಮೇಲೆ LCM ಮೆಥಡ್ ನೋಡೋಣ. LCM ಬೇಕಂದ್ರೆ ನಿಮಗೆ ಫಸ್ಟ್ ನಾನು ಮಲ್ಟಿಪಲ್ಸ್ ಅಂದರೆ ಏನು ಹೇಳಬೇಕು, ಇವೆಲ್ಲ ಫ್ಯಾಕ್ಟರ್ಸ್ ಅಂದರೆ ಏನು ಹೇಳಬೇಕು, ಇವೆಲ್ಲ ನಿಮಗೆ ಗೊತ್ತು ಮಾಡಬೇಕು. ಗೊತ್ತಾದ್ಮೇಲೆ ನಾನು LCMನ ಹೇಳ್ತೀನಿ. ಓಕೆ, ಕೇಳ್ತೀರಾ? ನೆಕ್ಸ್ಟ್ ಏನು? ಸಬ್ಟ್ರಾಕ್ಷನ್. ಹೌ ಟು ಸಬ್ಟ್ರಾಕ್ಟ್ ಫ್ರಾಕ್ಷನ್ಸ್. ನಮಗೆ ಇಲ್ಲಿ ಸ್ಪೇಸ್ ಇಲ್ಲ, ನಾನು ಇಲ್ಲಿ ಪ್ಲೇಸ್ ಇಲ್ಲ, ನಾನು ಕೆಳಗಡೆ ಬರ್ತೀನಿ. ಇದು ನೆಕ್ಸ್ಟ್ ವರ್ಡ್ ಎಲ್ಲ ಲೆಟರ್ಸ್ ಎಲ್ಲ ಇದ್ರ ಕಂಟಿನ್ಯೂ ನೀವು ಬರಿಬೇಕು. ಬರಿತೀರಾ? ಓಕೆ. ಹೌ ಟು ಸಬ್ಟ್ರಾಕ್ಟ್ ಫ್ರಾಕ್ಷನ್ಸ್. ಫ್ರಾಕ್ಷನ್ಸ್ ಎರಡಾದ್ರೂ ತಗೋರಿ, ಎಷ್ಟಾದ್ರೂ ತಗೋರಿ ನಂಬರ್ಸ್, ಅದನ್ನ ಹೇಗೆ ಸಬ್ಟ್ರಾಕ್ಟ್ ಮಾಡ್ಬೇಕಂತ ನೋಡ್ಬೇಕು. ಇಲ್ಲಿ ಫಸ್ಟ್ 2 ಫ್ರಾಕ್ಷನ್ಸ್ ಅಷ್ಟೇ ನೋಡೋಣ. ನೆಕ್ಸ್ಟ್ 3, 4 ಬಂದರೆ ಅಲ್ಲಿನೂ ಕ್ರಾಸ್ ಮಲ್ಟಿಪ್ಲೈ ಯೂಸ್ ಮಾಡ್ಬೋದು. ಆದರೆ ಅದು ಬಹಳಷ್ಟು ಲೆಂದಿ ಮೆಥಡ್ ಆಗ್ತದೆ. ಸೊ ಅದನ್ನು ಸಾಲ್ವ್ ಮಾಡೋದಕ್ಕೆ ನಿಮಗೆ LCM ಬೇಕು. LCM ಹೇಳುವಾಗ ಬಹಳಷ್ಟು ಫ್ರಾಕ್ಷನ್ಸ್ ಕೊಟ್ಟರು ಹೇಗೆ ಸಾಲ್ವ್ ಮಾಡಬೇಕಂತ LCM ಹೇಳಿ ಅದು ಹೇಳ್ತೀನಿ. ಓಕೆ, ಫಸ್ಟ್ ಇದರದ್ದು ಜನರಲ್ ಫಾರ್ಮ್ ನೋಡೋಣ. ಜನರಲ್ ಫಾರ್ಮ್ ಹೇಗೆ ಅಂದರೆ ಫ್ರಾಕ್ಷನ್ಸ್ ತಗೊಳ್ಳಿ. A/B ಫಾರ್ಮಲ್ಲಿ ಫ್ರಾಕ್ಷನ್ಸ್ನ ತಗೊಳ್ಳಿ. A/B ಫಾರ್ಮಲ್ಲಿ ಫ್ರಾಕ್ಷನ್ಸ್ ತಗೊಂಡು ಇಲ್ಲಿ C/D 2 ಫ್ರಾಕ್ಷನ್ಸ್ನ ತಗೊಂಡೆ. ಇದೇ ಫಾರ್ಮಲ್ಲಿ ಫ್ರಾಕ್ಷನ್ಸ್ ಇರ್ತದೆ ತಾನೆ. 2 ಫ್ರಾಕ್ಷನ್ಸ್ ತಗೊಂಡು ಇಲ್ಲಿ ಏನು ಮಾಡಬೇಕು? ಸಬ್ಟ್ರಾಕ್ಟ್ ಅಂದರೆ ಮೈನಸ್ ಸೈನ್ನ ತಗೋತಾರೆ. ಇವು ಎರಡು ಹೇಗೆ ಮಾಡ್ಬೇಕಂದ್ರೆ ಸೇಮ್ ಅಲ್ಲಿ ಹೇಗೆ ಮಾಡಿದ್ದೀರಾ ಹಾಗೆ ಏನು ಮಾಡ್ಬೇಕು, ಇದನ್ನ ಇದು ಮಲ್ಟಿಪ್ಲೈ ಮಾಡಬೇಕು,
ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮೆಥಡ್ ಯೂಸ್ ಮಾಡ್ಕೋಬೇಕು. ಮಲ್ಟಿಪ್ಲೈ ಮೆಥಡ್ ಏನು, ಕ್ರಾಸ್ ಮಲ್ಟಿಪ್ಲೈ ಮೆಥಡ್ನೇ ಯೂಸ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲೈ ಮೆಥಡ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಇದು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮೈನಸ್ ಸೈನ್, ಯಾವ ಸೈನ್ ಕೊಟ್ಟಿದ್ದಾರೆ ಅದು ಸೈನ್ ಇಲ್ಲಿ ಪುಟ್ ಮಾಡಬೇಕು. ಅದಾದ್ಮೇಲೆ ಸಿ ಬಿ ಮಲ್ಟಿಪ್ಲೈ ಮಾಡಬೇಕು. ಅದಾದ್ಮೇಲೆ ಬಿ ಡಿ. ಈ ತರ ಸೇಮ್ ಅಲ್ಲಿ ಅಡಿಷನ್ ಅಲ್ಲಿ ಹೇಗೆ ಮಾಡಿರಿ ಇಲ್ಲಿ ಸೇಮ್ ಹಾಗೆ ಮಾಡಬೇಕು. ಬಟ್ ಅಲ್ಲಿ ನಂಬರ್ಸ್ ಮೇಲೆ ನ್ಯೂಮರೇಟರ್ ಪ್ಲೇಸ್ ಅಲ್ಲಿ ಇರೋದನ್ನ ನೀವು ಆಡ್ ಮಾಡಿರಿ, ಇಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ಮಾಡ್ತೀರಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರ ನೆಕ್ಸ್ಟ್ ನೋಡೋಣ ಪ್ರಾಬ್ಲಮ್ಸ್. ಸೊ ಬನ್ನಿ ಚಿಲ್ಡ್ರನ್ಸ್, ಇಲ್ಲಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ನಾನು ನಿಮ್ಗೆ 2 ಪ್ರಾಬ್ಲಮ್ಸ್ ನ ಹೇಗೆ ಸಾಲ್ವ್ ಮಾಡೋದು ಹೇಳ್ತೀನಿ. ಅಲ್ಲಿ ನ್ಯೂಮರೇಟರ್ ಅಲ್ಲಿ ಸೇಮ್ ಬಂದ, ಡಿನಾಮಿನೇಟರ್ ಅಲ್ಲಿ ಸೇಮ್ ಬಂದ್ರೆ ನೀವು ಏನ್ ಮಾಡ್ಬೇಕಂತ ನಾನು ಹೇಳಿದ್ದೆ. ಅದೇ ತರ ಇಲ್ಲಿನೂ ಮಾಡ್ಬೇಕು. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಸೇಮ್ ಕೊಟ್ಟಿಲ್ಲ, ಸೊ ಒಂದ್ ಸೇಮ್ ಇರೋದನ್ನ ತಗೊಳ್ಳಿ, ಒಂದ್ ಡಿಫ್ರೆಂಟ್ ಅನ್ನ ತಗೊಳ್ಳಿ. ಇಲ್ಲಿ ಸೇಮ್ ಕೊಟ್ಟೆ. ಸೇಮ್ ಇದ್ದಿದ್ದನ್ನ ಹೇಗೆ ಸಾಲ್ವ್ ಮಾಡೋದು, ಕ್ರಾಸ್ ಮಲ್ಟಿಪ್ಲೈನು ಮಾಡ್ಬೋದು, ನಾನು ಹೇಗೆ ಹೇಳಿದ್ದೆ ಆ ತರಾನು ಸಾಲ್ವ್ ಮಾಡ್ಬೋದು. 2 ಮಾಡ್ಬೋದು. ನಿಮ್ಗೆ ಯಾವ್ದು ಈಸಿ ಆಗ್ತದೆ ಆ ಮೆಥಡ್ ಇಂದ ನೀವು ಸಾಲ್ವ್ ಮಾಡಿ. ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಡಿಫ್ರೆಂಟ್ ಡಿನಾಮಿನೇಟರ್ ಇದೆ. ಇಲ್ಲಿ ನಾವು ಇದ್ರಲ್ಲಿ ಅಪ್ಲೈ ಮಾಡಿರೋ ತರ ಇಲ್ಲಿ ಮಾಡೋದಿಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು, ಇದು ಮಲ್ಟಿಪ್ಲೈ ಮಾಡ್ಬೇಕು. 3 ಏನಾಗ್ತದೆ 9 ಆಗ್ತದೆ. ಇಲ್ಲಿ ಯಾವ ಸೈನ್ ಕೊಟ್ಟಿದ್ದಾರೆ ಅದು ಆಸ್ ಇಟ್ ಈಸ್ ಇಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, 4 ಮತ್ತೆ 2 ಮಲ್ಟಿಪ್ಲೈ ಮಾಡ್ಬೇಕು. 4 2s 8, 4 2s 8 ಆದ್ಮೇಲೆ 3 2s 6. ಹೌದು ತಾನೆ? ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ಸಾಲ್ವ್ ಮಾಡ್ಬೇಕು. 8 ಅಲ್ಲಿ 9 ನ ಸಬ್ಟ್ರಾಕ್ಟ್ ಮಾಡ್ಬೇಕು. 8 ಅಲ್ಲಿ 9 ಅಲ್ಲಿ 8 ನ ರಿಮೂವ್ ಮಾಡ್ಬೇಕು. ರಿಮೂವ್ ಮಾಡಿದ್ರೆ ಎಷ್ಟಾಗ್ತದೆ, 1 ಉಳಿತದೆ. 6. ಇದು ಇಷ್ಟೇ. ಇದು ನಾವು ಫರ್ದರ್ ಸಾಲ್ವ್ ಮಾಡೋದಿಕ್ಕೆ ಬರಲ್ಲ. ಇಲ್ಲಿ ನ್ಯೂಮರೇಟರ್ ಪ್ಲೇಸ್ ಅಲ್ಲಿ 1 ಬಂದಿದೆ ಅಂದ್ರೆ ಇದು ಯಾವ ಫ್ರಾಕ್ಷನ್ ಆಗ್ತದೆ, ಯಾವ ಫ್ರಾಕ್ಷನ್, ನ್ಯೂಮರೇಟರ್ ಅಲ್ಲಿ 1 ಬಂದ್ರೆ ಯೂನಿಟ್ ಫ್ರಾಕ್ಷನ್ ಆಗ್ತದೆ, ಯೂನಿಟ್ 2 ಆಗ್ತದೆ, ಮತ್ತೆ ಯಾವ್ದಾಗ್ತದೆ, ಪ್ರಾಪರ್ನು ಆಗ್ತದೆ, ಯೂನಿಟ್ 2 ಆಗ್ತದೆ. ಆದ್ರೆ ನೀವು ಪ್ರಾಪರ್ ಇರೋದನ್ನ ನೋಡು ಬದ್ಲಿ ನ್ಯೂಮರೇಟರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ಬೇಕು. ನ್ಯೂಮರೇಟರ್ ಅಲ್ಲಿ ಒಂದ್ ವೇಳೆ 1 ಅಂತ ಕೊಟ್ಟಿದ್ರೆ ಅದು ಯೂನಿಟ್ ಫ್ರಾಕ್ಷನ್ ಅಂತಾನೆ ಹೇಳ್ಬೇಕು. ಪ್ರಾಪರ್ ಆಗ್ತದೆ, ಬಟ್ ನೀವು ಹೇಳೋದು ಯೂನಿಟ್ ಅಂತ ಹೇಳ್ಬೇಕು. ಅಲ್ಲಿ 1 ಬಿಟ್ಟು ಬೇರೆ ನಂಬರ್ ಕೊಟ್ಟು ನ್ಯೂಮರೇಟರ್ ಅಲ್ಲಿ ಸ್ಮಾಲ್ ನಂಬರ್ ಕೊಟ್ಟು ಡಿನಾಮಿನೇಟರ್ ಅಲ್ಲಿ ಲಾರ್ಜ್ ಕೊಟ್ರೆ ಅದನ್ನ ನೀವು ಹೇಳ್ಬೇಕು ಪ್ರಾಪರ್ ಅಂತ ಹೇಳ್ಬೇಕು. 1 ಕೊಟ್ರೂ ಪ್ರಾಪರ್ ಆಗ್ತದೆ, ಆದ್ರೆ ನಮ್ಗೆ ಯೂನಿಟ್ ಫ್ರಾಕ್ಷನ್ ಹೇಳ್ಬೇಕು ತಾನೆ ಇಲ್ಲಿ. ಸೊ 1 ಇದೆ, 1 ಬಂದ್ರೆ ನೀವು ಡೈರೆಕ್ಟ್ ಆಗಿ ಹೇಳ್ಬೇಡ್ರಿ ಯೂನಿಟ್ ಫ್ರಾಕ್ಷನ್ ಇದೆ ಅಂತ, ಪ್ರಾಪರ್ ಆಗ್ತದೆ ಅದು. A/B ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಕಾಮನ್ ಫ್ರಾಕ್ಷನ್ ಆಗ್ತದೆ. A/B ಫಾರ್ಮ್ ಅಲ್ಲಿ ಇದೆ ಅದು, ಹಾಗಾದ್ರೆ ಕಾಮನ್ ಫ್ರಾಕ್ಷನ್ ಆಗ್ತದೆ. ಎಲ್ಲ ಯಾಕೆ ಹೇಳ್ತೀರಾ, ಸೊ ಕರೆಕ್ಟ್ ಪ್ರಾಪರ್ಟಿ ಕರೆಕ್ಟ್ ಅಪ್ಲೈ ಮಾಡಿ ನೀವು ಹೇಳಿ. 1 ಇದೆ ಅಂದ್ರೆ ಡೈರೆಕ್ಟ್ ಮೈಂಡ್ ಅಲ್ಲಿ ನಿಮ್ಗೆ ಬರ್ತದೆ ಯೂನಿಟ್ ಫ್ರಾಕ್ಷನ್ ಅಂತ, ಸೊ ಅದೇ ಹೇಳಿ. ಎಲ್ಲ ತರ ಹೇಳೋ ಬದ್ಲಿ ಒಂದೇ ಹೇಳಿ. ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿ ಒಂದೇ ಹೇಳಿ, ಎಲ್ಲ ತರ ಹೇಳಬೇಡಿ ಎಲ್ಲ ಫ್ರಾಕ್ಷನ್ ಆಗ್ತದೆ ಅಂತ ಹೇಳೋಕೆ ಹೋಗ್ಬೇಡಿ. ನ್ಯೂಮರೇಟರ್ ನ ನೋಡ್ಬೇಕು ಫಸ್ಟಿಗೆ. ನ್ಯೂಮರೇಟರ್ ಅಲ್ಲಿ 1 ಕೊಟ್ಟಿದ್ರೆ ಯೂನಿಟ್ ಫ್ರಾಕ್ಷನ್ ಅಂತ ಹಾಕ್ಬಿಡ್ಬೇಕು. 1 ಕೊಟ್ಟಿಲ್ಲ, 1 ಕೊಟ್ರು ಯೂನಿಟ್ ಫ್ರಾಕ್ಷನ್ ಹಾಕ್ಬೇಕು, ಪ್ರಾಪರ್ ಹಾಕ್ಬೇಡಿ. ಎರಡೆರಡು ತರ ಹಾಕ್ಬೇಡಿ ಅಲ್ಲಿ. ಇದು ನಿಮ್ಗೆ ಯೂನಿಟ್ ಫ್ರಾಕ್ಷನ್ ಅಂತಾನೆ ಹಾಕ್ಬೇಕು ನೀವು. 1 ಕೊಟ್ಟಿಲ್ಲ, ಬೇರೆ ಯಾವ್ದಾದ್ರು ನಂಬರ್ ಕೊಟ್ರೆ, ಸ್ಮಾಲ್ ಕೊಟ್ಟಿರ್ತಾರೆ, ಸ್ಮಾಲ್ ಕೊಟ್ರೆ ಪ್ರಾಪರ್ ಅಂತ ಹಾಕ್ಬೇಕು ನ್ಯೂಮರೇಟರ್ ಅಲ್ಲಿ.
ಲಾಸ್ಟ್ ಕೊಟ್ರೆ ಇಂಪ್ರಾಪರ್ ಅಂತ ಹಾಕಬೇಕು. ಇಲ್ಲಿ ಬಾಜು ಒಂದು ನಂಬರ್ ಕೊಟ್ಟು ಇಲ್ಲಿ ಬರೆದ್ರೆ ಫ್ರಾಕ್ಷನ್ ಮಿಕ್ಸ್ಡ್ ಫ್ರಾಕ್ಷನ್ ಆಗಬೇಕು. A/B ಫಾರ್ಮಲ್ಲಿ ಹಿಂಗೆ ನಂಬರ್ಸ್ ಯಾವುದಾದ್ರೂ ಕೊಟ್ಟರೆ ಕಾಮನ್ ಫ್ರಾಕ್ಷನ್ ಅಂತ ಹಾಕಬೇಕು. ಹೀಗೆಲ್ಲ ಹಾಕಬೇಕು ನೀವು ಇಲ್ಲಿ. ಇದು ಮೇಲೆ ಸ್ಮಾಲ್ ಇದೆ, ಇದು ಪ್ರಾಪರ್ ಆಗ್ತದೆ. ಸೊ ಸ್ಮಾಲ್ ಸಾಲ್ವ್ ಮಾಡೋಣ. ಸಿಂಗಲ್ ನೋಡಿದ್ರೆ ಪ್ರಾಪರ್ ಆಗ್ತದೆ, ಎರಡು ನೋಡಿದ್ರೆ ಇಲ್ಲಿ ಲೈಕ್ ಫ್ರಾಕ್ಷನ್ಸ್ ಇದಾವೆ ಎರಡು. ನೀವು ಟೈಪ್ಸ್ ನೋಡ್ಬೇಕಾದ್ರೆ ಕಂಪೇರ್ ಮಾಡ್ತೀರಿ ಇಲ್ಲಿ ಲೈಕ್ ಫ್ರಾಕ್ಷನ್ಸ್. ಲೈಕ್ ಅನ್ಲೈಕ್ ಹೇಳ್ಬೇಕಂದ್ರೆ ಎರಡು ಫ್ರಾಕ್ಷನ್ಸ್ ನ ನೀವು ಕಂಪೇರ್ ಮಾಡ್ತೀರಿ. ಇಲ್ಲಿ 7 ಇದೆ, ಸೊ ಡಿನಾಮಿನೇಟರ್ ಅಲ್ಲಿ 7 ನ ಆಸ್ ಇಟ್ ಈಸ್ ಇಡಿ. 4 ಮೈನಸ್ ಇಲ್ಲಿ 3 ಇದೇನಾಗ್ತದೆ, 4 ಅಲ್ಲಿ 3 ನ ತೆಗೆದ್ರೆ 1/4 ಇಲ್ಲಿ ಬಂತು. ಅದೇ ಇದು ಯೂನಿಟ್ ಫ್ರಾಕ್ಷನ್. ಈ ತರ ಸಾಲ್ವ್ ಮಾಡ್ಬೇಕು. ಮಾಡ್ತೀರಾ? ನೋಟ್ ಮಾಡ್ಕೊಳ್ಳೋದು. ನಾನು ನಿಮ್ಗೆ ಹೋಮ್ವರ್ಕ್ ಕ್ವಶನ್ಸ್ ಕೊಡ್ತೀನಿ, ನೀವು ಮನೆಯಲ್ಲಿ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದವರು ನನಗೆ ಕಮೆಂಟ್ ಅಲ್ಲಿ ಸಾಲ್ವ್ ಮಾಡಿದ್ದೀನಿ ಅಂತ ಹಾಕಬೇಕು. ಪ್ರಾಬ್ಲಮ್ಸ್ನ ಹಾಕ್ತೀರಾ? ಓಕೆ, ಕ್ವಶನ್ಸ್ ತಗೊಳ್ಳಿ. ಒಂದೇದು 3/7 - 6/8, 12/13 - 15/17. ಲಾಸ್ಟ್ ನಂಬರ್ ಕೊಟ್ಟರು ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡೋದು ನಿಮಗೆ ಹೇಗೆ ಅಂತ ಗೊತ್ತದೆ. 6th ಅಲ್ಲಿ 7th ಅಲ್ಲಿ 8th ಅಲ್ಲಿ 5th ಅಲ್ಲಿ ಎಲ್ಲ ಕಡೆ ಕಲ್ತೀರ ನೀವು. ನಿಮಗೆ ಮಲ್ಟಿಪ್ಲೈ ಮಾಡೋದು ಬರ್ತದೆ. ಇದು ಮಲ್ಟಿಪ್ಲೈ, ಇದು ಮಲ್ಟಿಪ್ಲೈ, ಇದು ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡಿ ಆನ್ಸರ್ ಎಷ್ಟು ಬರ್ತದೆ ಅಂತ ನೀವು ಹೇಳಬೇಕು. ಹೇಳ್ತೀರಾ? ಓಕೆ. 10/11 - 13/11. ನೆಕ್ಸ್ಟ್ ಇಲ್ಲಿ 4th ಕ್ವಶನ್ ತಗೊಳ್ಳಿ. 7/11 - 8/13. 5th ಕ್ವಶನ್ ತಗೊಳ್ಳಿ. 12/5 - 13/7. ಇದು ತಗೊಳ್ಳಿ, ಸಾಲ್ವ್ ಮಾಡ್ತೀವಿ. ಓಕೆ, ವಿಡಿಯೋನ ಪಾಸ್ ಮಾಡಿ ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಮಲ್ಟಿಪ್ಲೈ ಮಾಡೋದು ಹೇಗೆ, ಡಿವೈಡ್ ಹೇಗೆ ಮಾಡೋದು ಹೇಳ್ತೀನಿ. ಅದಾದಮೇಲೆ LCMನ ಹೇಳ್ತೀನಿ. LCM ಹೇಳಿ ಅದ್ರ ಮೇಲೆ ಕೆಲವೊಂದಿಷ್ಟು ಬಹಳಷ್ಟು ಫ್ರಾಕ್ಷನ್ಸ್ನ ಕೊಟ್ಟರೆ ಹೇಗೆ ಸಾಲ್ವ್ ಮಾಡ್ಬೇಕಂತ ಹೇಳಿ, ಅದಾದಮೇಲೆ ರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್ ಹೇಳ್ತೀನಿ. ಅದು ಹೇಳಿದಾದ್ಮೇಲೆ ನ್ಯಾಚುರಲಿಂದ ಇರ್ಯಾಷನಲ್ ರಿಯಲ್ ನಂಬರ್ಸ್ ಇದೆಲ್ಲ ಹೇಳಿ, ನ್ಯಾಚುರಲಿಂದ ರಿಯಲ್ ನಂಬರ್ಸ್ ತನಕ ಪ್ರಾಪರ್ಟೀಸ್ ನೀವು 9th ಅಲ್ಲಿ 7th ಅಲ್ಲಿ 8th ಅಲ್ಲಿ ಏನು ಕಲ್ತಿರಲ್ಲ ಅದೆಲ್ಲ ರಿಕಾಲ್ ಮಾಡ್ತೀನಿ. ಪ್ರಾಪರ್ಟೀಸ್ ಒಂದು ಕಾಲಮ್ ಬರ್ತದೆ, ಒಂದು ಟೇಬಲ್ ಬರ್ತದೆ, ಆ ಟೇಬಲ್ನ ಹಾಕಿಸ್ತೀನಿ ನಿಮಗೆ. ಅದರಲ್ಲಿ ಪ್ರತಿಯೊಂದು ಪಾಯಿಂಟ್ಸು ನಿಮಗೆ ಮೈಂಡಲ್ಲಿ ಇರಬೇಕು. ಪ್ರತಿಯೊಂದು ಪಾಯಿಂಟ್ಸ್ ಮೈಂಡಲ್ಲಿ ಇರಬೇಕು. ಮಿಡಲ್ ಕೇಳಿದರೆ ಮಿಡಲ್ ಆನ್ಸರ್ ಮಾಡೋದಕ್ಕೆ ಬರಬೇಕು. ಎಲ್ಲನೂ ನೀವು ಸಾಲ್ವ್ ಮಾಡಬೇಕು. ಮಾಡ್ತೀರಾ? ಓಕೆ, ಇವತ್ತು ನಾನು ಹೇಳಿರೋ ಕ್ಲಾಸ್ ನಿಮಗೆ ಇಷ್ಟ ಆದರೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಫ್ರೆಂಡ್ಸಲ್ಲಿ, ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್, ಬಾಯ್.